ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ. ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಮತ್ತು ಮಕ್ಕಳು ಎಲ್ಲರೂ ಮನೆಗೆ ಬರೋದು ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಗೋಪಿ ಮತ್ತು ಗೊಂಬೆ ನಾನ್ ವೆಜ್ ತರೋದಕ್ಕೆ ಆಚೆ ಹೋಗಿದ್ದಾರೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಫುಲ್ ಜನ ಇರ್ತೀವಿ. ಚೆನ್ನಾಗಿರುತ್ತೆ, ಒಂಥರ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ನಮ್ಮ ಅಕ್ಕ ಅವ್ರು ಬರೋದು ಕೂಡ 1 o'clock ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಗೋಪಿನೂ ಗೊಂಬೆ ಚಿಕನ್ ಅದು ಇದು ಎಲ್ಲ ತರೋದಕ್ಕೆ ಹೋಗಿದ್ದಾರೆ. ಇನ್ನು ಬೇಕಲ್ಲ ಕೊತ್ತಂಬರಿ ಪುದೀನ ಅದನ್ನೆಲ್ಲ. ಸೊ ಒನ್ಸ್ ಅವ್ರು ಬಂದಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಇನ್ನು ಆಫ್ಟರ್ ಎ ಲಾಂಗ್ ಟೈಮ್ ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ತಾ ಇರೋದು ಚೆನ್ನಾಗಿದೆ. ಒಂದು ಪರ್ಸ್ನಲ್ ರೀಸನ್ಗೆ. ನೋಡೋಣ ಮುಂದೊಂದು ದಿನ ಏನು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ, ಏನಕ್ಕೆ ಅವ್ರು ಬಂದಿದ್ದು ಎಲ್ಲ ಪ್ರತಿಯೊಂದು ಕೂಡ. ಸೊ ಚೆನ್ನಾಗಿರುತ್ತೆ. ಇವತ್ತು ಅಡುಗೆನ ಲೈಕ್ ಚಿಕನ್ ಸಾಂಬಾರ್ ಇಲ್ಲ ಅಂತಂದರೆ ಫ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಗೋಪಿಗೆ ಹೇಳಿದ್ದೀನಿ ಒಂದು ತಗೋಬಾ ಅಂತ. ಯಾಕಂದರೆ ಇವಾಗ ನಮ್ಮ ಫ್ಯಾಮಿಲಿ ಮತ್ತು ಅಮ್ಮ ಅತ್ತೆ ಅವರು ಎಲ್ಲರೂ ಬರ್ತಾರೆ. ಸೊ ಒಂದು 4 kg ಚಿಕನ್ ತೊಗೊಂಬರೋಕ್ಕೆ ಹೇಳಿದ್ದೀನಿ. ಇನ್ನು ಅಡುಗೆ ಮಾಡಬೇಕು. ಇನ್ನು ಮನೆ ಇವಾಗ ಸೈಲೆಂಟಾಗಿದೆ, ಅವರಿಬ್ಬರು ಆಚೆ ಹೋಗಿರೋದ್ರಿಂದ. ನೋಡೋಣ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅವ್ರು ಬಂದಮೇಲೆ. ಸಾಂಬಾರು ರೆಡಿ ಮಾಡ್ತವ್ರೆ. ಇಲ್ಲಿ ಚಿಕನ್ ನಾನು ವಾಶ್ ಮಾಡ್ತಾ ಇದ್ದೀನಿ. ಇಲ್ಲಿ 2 kgs, ಇಲ್ಲಿ 2 kgs. ಇವತ್ತು ನಮ್ಮತ್ತೆ, ನಮ್ಮ ಭಾವ ಮತ್ತು ನಮ್ಮ ಅಕ್ಕ, ನಮ್ಮ ಮಕ್ಕಳು ಎಲ್ಲ ಬಂದು ನಾನ್ ವೆಜ್. ಇದ್ರಲ್ಲಿ ಸ್ವಲ್ಪ ಚಿಕನ್ ಇದು ಜಾಸ್ತಿ ಕ್ಲಿಪ್ಪಿಂಗ್ಸೇ ತಗೊಳ್ಳೋದಕ್ಕಾಗಿಲ್ಲ. ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಕೂಡ. ಒಂದು ಕಡೆ ಚಿಕನ್ ಫ್ರೈ, ಒಂದು ಕಡೆ ಚಿಕನ್ ಸಾಂಬಾರು. ಇನ್ನು ರೈಸ್ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟಿದ್ದೆ. ಏನು ಬೇಗ ಒಂದು 15 ನಿಮಿಷದಲ್ಲಿ ಆಗಿಬಿಡುತ್ತೆ. ಸಾಕ? ಇನ್ನೊಂದು ಹಾಕ್ಲಾ? ಸಾಕು ಸಾಂಬಾರು ಇದು ಫ್ರೈ, ಇದು ಸಾಂಬಾರು. ಏನು ಚೆನ್ನಾಗಿ ಬರ್ತಾಯಿಲ್ಲಲ್ಲ ಇಲ್ಲಿ. ಇದು ಸಾಂಬಾರು, ಇಲ್ಲಿ ಮುದ್ದೆ, ಅಲ್ಲಿ ಸಲಾಡ್ ತೋರಿಸಿ. ಇದನ್ನು ಎಲ್ಲನೂ ತೋರಿಸಿ, ಅಜ್ಜಿನೆಲ್ಲನೂ ತೋರಿಸಿ. ಬೇಬಿ ಅಕ್ಕ ಸ್ವಲ್ಪ ಊಟ ಬಡಿಸಿ. ನಾನು ಕುಡಿಯೋಕ್ಕೆ ಅದಾದ್ಮೇಲೆ ಊಟ ಮಾಡ್ಸಿ ಚಾಲು. ನಾನು ಹಿಂಗೆ ಹೊಡಿತೀನಿ. ಏನು ನೋಡ್ದ ಪಾಪ? ಹಾಂ ಅಷ್ಟೇನಾ? ಕೆಳಗಡೆ ಹಾಂ ಹಂಗೆ. ಇವಾಗ ಯಾರು ಕುಡಿಯೋದು ಇದರಲ್ಲಿ? ಇರಮ್ಮ ಹಿಂಗೆ ಹಿಂಗೆ ಉದ್ರಿಸೋದಷ್ಟೇ. ಕೆಲವೊಂದು ತುಂಬಿಲ್ಲಲ್ಲ. ಇನ್ನು ಸಾಯಂಕಾಲ ನಾನು ಇದನ್ನ ಆರ್ಡರ್ ಮಾಡಿದ್ದೆ ಗೊಂಬೆಗೋಸ್ಕರ ಸರ್ಪ್ರೈಸಾಗಿ. ನಾನು ಗೋಪಿ ಗೊಂಬೆ ಫುಲ್ ಆಚೆ ನೀರು ಚೆಲ್ಕೊಂಡು ಔಟ್ಸೈಡ್ ಆಡಿದ್ವಿ. ಅದನ್ನು ಶೂಟೆಲ್ಲ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಚೆನ್ನಾಗಿತ್ತು. ನೀರಲ್ಲಿ ಆಟ ಆಡಿತ್ತು. ಇನ್ನು ಇದು ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಮಂಡೇ ವಾರ ನಡೆಯುತ್ತೆ. ಮಂಡೇ ಮತ್ತು ಅಂದರೆ ಸೋಮವಾರ, ಗುರುವಾರ, ಶನಿವಾರ 3 ದಿನ, ಆದರೆ ಮಂಗಳವಾರ ಈ 4 ದಿನ ಅಂತೂ ಪೂಜೆ ಮಾಡೇ ಮಾಡ್ತೀವಿ, ಅದು ಕಂಪಲ್ಸರಿ. ಇನ್ನು ಗೊಂಬೆಗೆ ಈ ಥರ ಸೆಕೆ ಅಲ್ವಾ ಇವಾಗ, ಸರಿ ಅಂದ್ಬಿಟ್ಟು ಈ ಥರ ಸ್ಲೀವ್ಲೆಸ್ ಬಟ್ಟೆ ಹಾಕಿದ್ದೆ. ಅಂದರೆ ಸ್ವಲ್ಪ ಈ ತೆಳ್ಳಗಿದೆ, ಕಾಟನ್ದು ಚೆನ್ನಾಗಿದೆ. ಇನ್ನು ಪೂಜೆ ಕೂಡ ಆಯಿತು. ನಾವು ಫುಲ್ಲು ಸೆಕೆ, ಎಷ್ಟು ಸೆಕೆ ಆಗುತ್ತೆ ಗೊತ್ತಾ ಯಪ್ಪ. ಈಗಲೇ ಇನ್ನು ಮುಂದಕ್ಕೆ ಇನ್ನು ಏಪ್ರಿಲ್ ಮೇ ಅಷ್ಟರಲ್ಲೆಲ್ಲ ಇನ್ನೆಷ್ಟಿರುತ್ತೋ ಅಂತ ಅನಿಸುತ್ತೆ. ಅಷ್ಟೊಂದು ಸೆಕೆ ಇರೋದಕ್ಕೆ ಆಗೋದಿಲ್ಲ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ದೇವರಾಡೆಲ್ಲ ಹಾಕಿದ್ದೆ. ಇನ್ನು ಗೋಪಿ ಯಾಕೋ ಗೊತ್ತಿಲ್ಲ, ಅವರು ಪಾಯಸ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರು. ಸರಿ, ನಾನು ಕಂಡೆನ್ಸ್ಡ್ ಮಿಲ್ಕು ಮತ್ತು ಗೋಡಂಬಿ ಎಲ್ಲ ಖಾಲಿಯಾಗಿತ್ತು, ಹಾಲು ಎಲ್ಲ ಆರ್ಡ್ರ್ ಮಾಡಿದೆ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಯಾಕಂದರೆ ನಾನ್ ವೆಜ್ ಏನೇ ಇದ್ದರೂ ನಾವು ಮಂಡೇಗೆ ಅದನ್ನು ತಿನ್ನಲ್ಲ, ನಾವು ವಾರ ಮಾಡೋದ್ರಿಂದ. ಗೊಂಬೆಗೂ ಒಂದು ಸ್ವಲ್ಪ ತರಕಾರಿ ಉಪ್ಪಿಟ್ಟು ಕೂಡ ಮಾಡಿದ್ದೆ, ಅವಳು ಬಿಸಿ ಬಿಸಿ ತಿನ್ನಲಿ ಅಂತ. ಸರಿ ಅಂದ್ಬಿಟ್ಟು ಇವಾಗ ಪಾಯಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಯಸಕ್ಕೆ ನಾರ್ಮಲ್ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ರೀತಿಯೇ ತುಪ್ಪ ಹಾಕ್ಬಿಟ್ಟು ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಅಂದರೆ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ. ಅದನ್ನ ಎತ್ತಿಟ್ಕೊಂಡು ಇನ್ನು ಏನಿದೆ ಶಾವಿಗೆ ಅದನ್ನು ಹುರ್ಕೊಂಡು ನೆಕ್ಸ್ಟ್ ಅದನ್ನು ಹಾಲು ಹಾಕ್ಬಿಟ್ಟು ಕಂಡೆನ್ಸ್ ಮಿಲ್ಕು, ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇದೆಲ್ಲ ಹಾಕಿದ್ರೆ ಪಾಯಸ ರೆಡಿ.
ಗೋಪಿ ಕೇಳೋದೇ ಅಪರೂಪ, ಏನು ಮಾಡಿದ್ರು ತಿಂತಾರೆ, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳಲ್ಲ. ಇನ್ನು ಸ್ವಲ್ಪ ನಾನು ಆ ಥರ ಡಿಮ್ಯಾಂಡಿಂಗು, ಅವ್ರು ಆ ಥರ ಪರ್ಸನ್ನೇ ಅಲ್ಲ. ಏನೇ ಹಾಕಿದ್ರು ತಂಗ್ಳನ್ನ ಕೊಟ್ಟರು ತಿಂತಾರೆ, ಲೈಕ್ ಇದೇ ಬೇಕು ಅದೇ ಬೇಕು ಆ ಥರ ಎಲ್ಲ ಇಲ್ಲ. ನಿಜ ನನಗೆ ತುಂಬ ಖುಷಿ ಆಗುತ್ತೆ ಆ ವಿಷಯದಲ್ಲಿ. ಅಂಥದ್ರಲ್ಲಿ ಅವ್ರ ಪ್ರೀತಿಯಿಂದ ಕೇಳಿದಾಗ ಮಾಡಿಕೊಟ್ಟಿದ್ರೆ ಹೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ಅವ್ರಿಗೋಸ್ಕರ ಪ್ರೀತಿಯಿಂದ ನಾನು ನೀಟಾಗೆ ಸ್ವೀಟ್ ಎಲ್ಲ ನೀಟಾಗಿ ಟೇಸ್ಟಿಯಾಗೆ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಫುಲ್ಲು ಸ್ಪೆಷಲಾಗಿ ಮಾಡಿಕೊಟ್ಟೆ. ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಜಾಸ್ತಿ ಮಾಡ್ಕೊಳಕ್ಕೆ ಹೋದಾಗ ಟೇಸ್ಟ್ ಏನಾದ್ರು ಕೆದ್ಬಿಡುತ್ತೆ, ಅಂದರೆ ಕೆಡುತ್ತೆ, ಲೈಕ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಕಮ್ಮಿ ಮಾಡಿಕೊಂಡ್ರು ಅವ್ರಿಗೂ ಇಷ್ಟ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಕಮ್ಮಿಗೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಹಾಲನ್ನ ಸಪ್ರೇಟಾಗಿ ಒಂದು ಕಡೆ ಕಾಯಿಸ್ಕೊಂಡಿದ್ದೆ, ಇನ್ನು ಕಾಫಿಗೂ ಇಡಬೇಕಾಗಿತ್ತು. ಸರಿ ಇನ್ನೇನು ಊಟಕ್ಕೂ ಹಂಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅನ್ನಕ್ಕೂ ಇಟ್ಕೊಂಡೆ. ಅತ್ತೆ ಸಾಂಬಾರೇನೋ ಕೊಡ್ತೀನಿ ಅಂತ ಅಂದಿದ್ರು. ಸರಿ ಅಂದ್ಬಿಟ್ಟು ಇನ್ನು ಪಾಯಸ ರೆಡಿ ಆಗಿದೆ, ನೀವು ನೋಡ್ಬೋದು. ಇನ್ನು ಪಾಯಸ ರೆಡಿ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಪಾಯಸನ ಬಿಸಿ ಬಿಸಿ ಆಗ್ಲಿದೆ ನೋಡಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಹಾಲು ಮತ್ತು ಶಾವಿಗೆ ಹಾಕಿರೋ ಪಾಯಸನ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ನನಗೆ ಗಟ್ಟಿಯಾಗಬಾರ್ದು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಕ್ಕತ್ತಾಗಿರುತ್ತೆ. ಇನ್ನು ಅವತ್ತಿನ ದಿನ ಫುಲ್ಲು ದೇವರಾಡು, ನನಗೆ ಗೊತ್ತಿಲ್ಲ ಅವತ್ತು ಮುಳುಗೋಗ್ಬಿಟ್ಟಿದ್ದೆ ದೇವರಾಡಲ್ಲಿ, ಅದು ಮಾದೇಶ್ವರ ನಾಡಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಇನ್ನು ಗಿರಿ ಕೂಡ ಗೊಂಬೆ ನೆತ್ಕೊಂಡು ಹಿಂಗೆ ಆಟಾಡಿಸ್ತಾ ಇದ್ದಾನೆ. ಕಾಪಿ ರೈಟ್ಸ್ ಬರ್ತದೆ, ಸೊ ಅದಕ್ಕೋಸ್ಕರನೇ ವೀಡಿಯೋ ಫುಲ್ ನಾನು ವಾಯ್ಸ್ ಓವರ್ ಕೊಟ್ಟಿರೋದು, ಇಲ್ಲಾಂದರೆ ರಾ ಕ್ಲಿಪ್ಪಿಂಗ್ಸ್ ಆಗ್ತಿದ್ದೆ. ಫುಲ್ ಇನ್ನು ಕಾಪಿ ರೈಟ್ಸ್ ಬಂದರೆ ಗೊತ್ತಲ್ಲ, ಆಲ್ರೆಡಿ ಒಂದು ಸಲ ಇದೇ ಥರ ಆಗಿ ನನ್ನ ಚಾನಲ್ನ ಕಳ್ಕೊಂಡಿದ್ದೀನಿ. ಸೊ ನನಗೆ ಇಷ್ಟ ಇಲ್ಲ ಮತ್ತೆ ಆಗೋದು. ಸೊ ಈ ಚಾನಲ್ಗೂ ನಿಮ್ಮ ಸಪೋರ್ಟ್ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವೆಲ್ಲರೂ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲರೂ ಕೂಡ ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲರ ಕಡೆಯಿಂದ ಒಂದೊಂದು ಸಬ್ಸ್ಕ್ರಿಪ್ಷನ್ ಸಿಗುತ್ತೆ ನನಗೆ. ಅದೇನು ಕಾಸು ಕಟ್ಟಾಗಲ್ಲ, ಫ್ರೀಯಾಗಿ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳಕ್ಕಾಗೋದು. ಮತ್ತು ಇವು ಇಷ್ಟ ಆದ್ರೇ ಸಪೋರ್ಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಏನ್ ಕೊಡೋಲ್ಲ, ಫೋನ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ವಾ? ಫೋನ್ ಮಾಡ್ಬಿಟ್ಟು ಕೊಡ್ತೀನಿ, ಕೊಡು. ಚಿಚ್ಚಿನ್ಗೆ ಫೋನ್ ಮಾಡ್ಬಿಟ್ಟು ಕೊಡ್ತೀನಿ. ಹೆಂಗೈತೆ ಬೇಬೆ? ಹ್ಞೂ ನಗ್ತಾ ಹೇಳೋ, ಕೋಪದಲ್ಲಿ ಹೇಳ್ಬೇಡ. ಇಲ್ಲಿ ತೋರ್ಸಿ. ಗೊಂಬೆ ಮಂಜು ಅತ್ತೆ ಫೋನ್ ಎತ್ಕೊಂಡು ಕೊಡ್ತಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಗೋಪಿ ಕೋಪದಲ್ಲಿದ್ದರು. ಇನ್ನು ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಈ ಥರ ವಾಕಿಂಗ್ ಹೋಗಿದ್ವಿ. ನಾನು, ಅಮ್ಮ, ಅತ್ತೆ, ಆಮೇಲೆ ಗೋಪಿ, ತಾತ ಎಲ್ಲರೂ ಕೂಡ ಗೊಂಬೆಗೆ ಈ ಥರ ಸೈಕಲ್ ಕರ್ಕೊಂಡು ಈ ನಡುವೆ ಡೈಲಿ ಒಂದು ರೌಂಡ್ ವಾಕಿಂಗ್ ಹೋಗ್ತೀನಿ. ಆಲ್ಮೋಸ್ಟ್ ಒಂದು ರೌಂಡ್ ಅಂದರೆ ಒಂದು 15 to 20 ಮಿನಿಟ್ಸ್ ಆದರೂ ನಾನು ಡಿನ್ನರ್ ಬ್ರೇಕಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಅವಳಿಗೂ ಕೂಡ ಆಚೆ ಕರ್ಕೊಂಡು ಹೋದಂಗೆ ಆಗುತ್ತೆ, ಇನ್ನು ನಾನು ಗೋಪಿ ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಲ್ಲಿ ತೋರಿಸು ಮಮ್ಮಿಗೆ. ನೀವು ಇದಾಗಿತ್ತು ಇವತ್ತಿನ ಪುಟಾಣಿ ಬ್ಲಾಗ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಇದೇ ಥರ ಬ್ಲಾಗ್ನ ನಾನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಇನ್ನೂ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.